ಶ್ರೀ ಗುರುಭ್ಯೋ ನಮಃ ಶ್ರೀ ಹರಯೇ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಠದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಳಾನಿ ಭವಂತು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಗುರುವಾರದ ಮತ್ತು ಗುರು ಸಂದೇಶಕ್ಕೆ ಸ್ವಾಗತ. ಪ್ರತಿ ಗುರುವಾರ ಗುರುರಾಯರ ಅಷ್ಟೋತ್ತರ ನಾಮಾವಳಿಯಲ್ಲಿ ಬರುವಂತಹ ಒಂದೊಂದು ನಾಮಧೇಯದ ಚಿಂತನೆಯನ್ನ ನಾನು ತಿಳಿಸಿಕೊಡ್ತಾ ಬರ್ತಾ ಇದ್ದೇನೆ. ಆ ಒಂದೊಂದು ಹೆಸರಿಗೂ ರಾಯರಿಗೂ ಅವಿರವಾಭಾವವಾಗಿರ್ತಕ್ಕಂತಹ ನಂಟಿದೆ ಮತ್ತು ಅನ್ವರ್ಥ ನಾಮಧೇಯವಾಗಿದೆ. ಇದರ ಜೊತೆಯಲ್ಲಿ ಆ ಗುಣಗಳನ್ನೆಲ್ಲ ನಮ್ಮ ಜೀವನದ ಉದ್ಧಾರ್ತೃಗಳಾದ ಪೂಜ್ಯ ವಿಶ್ವೇಶತೀರ್ಥರಲ್ಲೂ ಸಹ ಇಂತಹ ಗುಣಗಳನ್ನು ನಾವು ಕಾಣಬಹುದು ಎಂಬುದಾಗಿ ನಾನು ಅನೇಕ ಹೆಸರುಗಳನ್ನ ತೆಗೆದುಕೊಂಡು ಸಮನ್ವಯ ಮಾಡ್ತಾ ಇದ್ದೆ. ಈ ಬಾರಿ ಮತ್ತೊಂದು ಹೆಸರನ್ನ ನೋಡ್ತಾ ಹೋಗೋಣ. ಈ ಹಿಂದೆ ತಿಳಿಸಿಕೊಟ್ಟಂತಹ ನಾಮಧೇಯ ಹೀಗಿದೆ: ಹರಿಪಾದಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪದೇ ನಮಃ ಓಂ ಎಂಬುದಾಗಿ ತಿಳಿಸಿದ್ದೆ. ಅವರು ಪ್ರತಿನಿತ್ಯ ಪ್ರತಿ ಕ್ಷಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ತಮ್ಮ ಮನಸ್ಸನ್ನ ಇಡ್ತಾ ಇದ್ರು, ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ. ಈ ಒಂದು ಗುಣ ಅವರಿಗೆ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅವರು ದೇವಾಂಶ ಸಂಭೂತರಾಗಿದ್ರು. ಸಾಮಾನ್ಯ ಮನುಷ್ಯರಿಗೆ ಅಷ್ಟು ಸುಲಭವಾಗಿ, ಅದರಲ್ಲೂ ಈ ಕಲಿಯುಗದಲ್ಲಿ ಕಲಿಯ ಆವೇಶದಿಂದ ಸದಾ ಪರಮಾತ್ಮನಲ್ಲಿ ನಿರತನಾಗಿರಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ. ಸಾಮಾನ್ಯ ಮನುಷ್ಯರಿಗೆ ಅದು ಬರುವಂತದ್ದಲ್ಲ. ಅದು ಪವಾಡ ಪುರುಷರಾಗಿರ್ಬೇಕು, ಸಾತ್ವಿಕ ಪವಾಡ ಪುರುಷರಾಗಿರ್ಬೇಕು, ಎಲ್ಲದಕ್ಕಿಂತಲೂ ಹೆಚ್ಚು ದೇವಸ್ವಭಾವರಾಗಿರ್ಬೇಕು ಅವರು. ಅಂದ್ರೆ ಮಾತ್ರ ಈ ಗುಣ ಬರಲಿಕ್ಕೆ ಸಾಧ್ಯ ಅಂತ ಶ್ರೀಮದ್ ಅಪ್ಪಣಾಚಾರ್ಯರು ಅವ್ರನ್ನ ಕೊಂಡಾಡ್ತಾರೆ ರಾಯರ ಸ್ತೋತ್ರದಲ್ಲಿ. ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್ ಅಂತ ಹೇಳ್ತಾರೆ ಅಲ್ವಾ. ಇದರ ಅರ್ಥ ಏನು? ಓಂ ದೇವಸ್ವಭಾವಾಯ ನಮಃ ಓಂ ಎಂಬುದಾಗಿ ರಾಯರನ್ನ ಕರಿತೀವಿ ನಾವು, ಮಂತ್ರಾಲಯ ಪ್ರಭುಗಳನ್ನ. ಅವರು ದೇವತೆಗಳ ಚರ್ಯೆಯನ್ನು ಹೊಂದಿದವರು ಅವರು ಅಂತ. ಯಾಕೆಂತಂದ್ರೆ ಒಂದು ಆ ದೇವತೆಗಳ ತಾರತಮ್ಯ ಪ್ರಕ್ರಿಯೆಯಲ್ಲಿ ನೋಡ್ತಾ ಹೋದ್ರೆ ಅದಾದ ಮೇಲೆ ಬರ್ತಕ್ಕಂಥವರು ಗಂಧರ್ವರು ಅಂತ ಹೇಳಿ. ಶಂಕುಕರ್ಣ ಅನ್ನುವಂತಹ ಗಂಧರ್ವ ಒಂದು ತಾರತಮ್ಯ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥವರು ರಾಯರು, ಪ್ರಹ್ಲಾದರಾಜರು. ಹಾಗಾಗಿ ದೇವಸ್ವಭಾವಾಯ ನಮಃ ಓಂ ಎಂಬುದಾಗಿ ದೇವತೆಗಳ ಸ್ವಭಾವವನ್ನು ಹೊಂದಿರತಕ್ಕಂಥವರು ರಾಯರು ಅಂತ ಹೇಳಿ. ಹಾಗಿದ್ದದ್ರಿಂದ ಅವರು ಪರಮಾತ್ಮನಲ್ಲಿ ಸದಾ ಪರಮಾತ್ಮನ ಪಾದ ಸೇವೆಯಲ್ಲಿ ನಿರತರಾಗಿರ್ತಾ ಇದ್ರು. ಅಂತಹ ಗುಣ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರಲ್ಲಿ ನಾವು ಕಾಣಬಹುದು. ನೋಡಿ, ರಾಯರು, ವಿಶ್ವೇಶತೀರ್ಥರು ಇವರೆಲ್ಲ ಹೇಗೆ ಬದುಕಿದ್ದರು ಅಂತ ಹೇಳಿದ್ರೆ, ನಾನಾ ಜನಸ್ಯ ಶುಶ್ರೂಷಾ ಕರ್ತವ್ಯ ಕರವನ್ವಿತೆ ಅಂತ ಗೀತಾಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಬರೀ ಸನ್ಯಾಸಿಗಳು ಅಂತ ಹೇಳಿದ್ರೆ ಕಾಡಿನಲ್ಲಿ ಕೂತ್ಕೊಂಡು ವಿರಕ್ತರಾಗಿ ತಪಸ್ಸು ಮಾಡುವಂತಹದ್ದು ಅಷ್ಟೇ ಅಲ್ಲ, ಅದು ಒಂದು ರೀತಿಯ ಸನ್ಯಾಸ. ಆದ್ರೆ ನಾಡಿನಲ್ಲಿ ಇದ್ದುಕೊಂಡು ನಾನಾ ಜನಗಳಿಗೆ ಯಾರು ಕಷ್ಟದಲ್ಲಿದ್ದಾರೋ, ದಲಿತರಿದ್ದಾರೋ ಅವರ ಕಷ್ಟಗಳಲ್ಲಿ ಭಾಗಿಯಾಗಿ ಆ ಕಷ್ಟಗಳನ್ನ ಪರಿಹಾರ ಮಾಡತಕ್ಕಂತಹ ಪರೋಪಕಾರದ ಒಂದು ಸ್ವಭಾವವನ್ನು ಹೊಂದಿರಬೇಕು. ಅಂಥವರು ನಿಜವಾದ ಸನ್ಯಾಸಿಗಳು ಅಂತ ಹೇಳಿ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಆ ಒಂದು ಪಂಥದಲ್ಲಿ ಬಂದವರು ರಾಯರು, ಪೂಜ್ಯ ವಿಶ್ವೇಶತೀರ್ಥರು. ಇದನ್ನು ಅವರು ರೂಢಿಸಿಕೊಂಡಿದ್ರು ಜೀವನದಲ್ಲಿ. ಯಾರಿಗೆ ಏನೇ ಕಷ್ಟ ಅಂತಂದ್ರು ಸಹ ಆ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇದ್ರು. ಅಲ್ಲಿಗೆ ಧಾವಿಸಿ ಅನೇಕ ಕಡೆ ನಾವು ಫ್ಲಡ್ ಬಂದಾಗ ನೋಡಿದ್ದೇವೆ, ನೆರೆಗಳು ಬಂದಾಗ ನಾವು ನೋಡಿದ್ದೇವೆ, ಕಣ್ಣಾರೆ ನಾನು ಅನುಭವಿಸಿದ್ದಿದೆ ಗುರುಗಳ ಜೊತೆಗೆ ಹೋಗಿ. ಎಷ್ಟು ಜನಕ್ಕೆ ಸಹಾಯವನ್ನು ಮಾಡ್ತಾ ಇದ್ರು, ಎಷ್ಟು ಜನಕ್ಕೆ ಭವನಗಳನ್ನ ಕಟ್ಟಿಸಿ ಕೊಟ್ಟಿದ್ದಾರೆ. ಇಂತಹ ಕಾರ್ಯಗಳನ್ನೆಲ್ಲ ರಾಯರು ಸಹ ಅವರ ಕಾಲದಲ್ಲಿ ಮಾಡಿದ್ದರು ಅಂತ ಹೇಳಿ ನಾವು ಕೇಳ್ತೇವೆ. ಹಾಗಿದ್ದರೆ ಮಾತ್ರ ಆ ಸನ್ಯಾಸ ಧರ್ಮಕ್ಕೆ ಸಾರ್ಥಕತೆ ಬರಲಿಕ್ಕೆ ಸಾಧ್ಯ. ಬರೀ ವೈರಾಗ್ಯವನ್ನ ತಾಳಿ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಬದುಕಿದ್ರೆ ಉಪಯೋಗ ಇಲ್ಲ. 4 ಜನಕ್ಕೋಸ್ಕರ ಮನುಷ್ಯ ಬದುಕಬೇಕು. ಸನ್ಯಾಸಿಯಾಗಿದ್ರೂ ಸಹ
4 ಜನಕ್ಕೆ ಉಪಕಾರವನ್ನು ಮಾಡಬೇಕು ಅಂದ್ರೆ ಮಾತ್ರ ಆ ಸನ್ಯಾಸ ಧರ್ಮಕ್ಕೆ ಸಾಫಲ್ಯತೆ ಬರಲಿಕ್ಕೆ ಸಾಧ್ಯ. ಯಾವ ರೀತಿ ಸನ್ಯಾಸಿಗಳು ಇರಬೇಕು ಜಗತ್ತಿನಲ್ಲಿ ಅಂದ್ರೆ ನಮ್ಮ ಸ್ವಾಮಿಗಳು ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು, ಮೀನು ಇದ್ದ ಹಾಗೆ ಇರ್ಬೇಕಂತ. ಏನದು ಮೀನು ಇದ್ದ ಹಾಗೆ ಅಂದ್ರೆ ಅರ್ಥ ಏನು ಅಂತಂದ್ರೆ, ನೀರಿನಲ್ಲಿ ಮೀನು ಇರುತ್ತೆ, ಮೀನು ಬಿಟ್ಟು ನೀರು ಇರ್ಲಿಕ್ಕೆ ಸಾಧ್ಯ ಇಲ್ಲ, ನೀರು ಇಲ್ಲದೆ ಮೀನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅರ್ಥ ಏನು, ನೀರು ಸ್ವಚ್ಛವಾಗಿರ್ಬೇಕು ಅಂತಂದ್ರೆ, ತಿಳಿಯಾಗಿರ್ಬೇಕು ಅಂತಂದ್ರೆ ಮೀನು ಅಲ್ಲಿ ವಾಸ ಮಾಡಬೇಕು. ಅಲ್ಲಿರುವ ಎಲ್ಲ ಕಲ್ಮಶಗಳನ್ನ ಅದು ತಿಂದು ಪರಿಹಾರ ಮಾಡಿಬಿಡುತ್ತೆ. ಆ ನೀರು ಕುಡಿಲಿಕ್ಕೆ ಮತ್ತೊಬ್ಬರಿಗೆ ಯೋಗ್ಯ ಅಂತ ಆಗತ್ತೆ. ಹಾಗೆ ಮೀನಿಗೆ ನೀರಿಲ್ಲ ಅಂದ್ರೆ ಬದುಕಲಿಕ್ಕೆ ಆಗಲ್ಲ. ಹಾಗೆ ಸನ್ಯಾಸಿಗಳು ಮೀನು ಇದ್ದ ಹಾಗೆ, ಸನ್ಯಾಸಿಗಳು ಯೋಗಿಗಳು ಸಂತರು ಅಂತಂದ್ರೆ ಮೀನು ಇದ್ದ ಹಾಗೆ. ಅವರು ಈ ನಾಡಿನ ಜನತೆಯ, ನೀರೆಂಬ ಜನತೆಯ ಜೊತೆಗೆ ಅವರು ಬೆರಿಬೇಕು. ಅಲ್ಲಿದ್ದು ಅವರಲ್ಲಿ ಇರ್ತಕ್ಕಂತಹ ಎಲ್ಲ ಪಾಪಗಳನ್ನ ಕಲ್ಮಶಗಳನ್ನ ಪರಿಹಾರ ಮಾಡ್ತಾ ಇರಬೇಕು. ಮತ್ತೆ ರಾಜಕಾರಣಿಗಳಿಗೆ, ಆ ರಾಜರುಗಳಿಗೆ ಸಲಹೆ ಸೂಚನೆಗಳನ್ನ ಕೊಡ್ತಾ ಇರಬೇಕು. ಏನು ತಪ್ಪು ಮಾಡ್ತಾ ಇದ್ದೀರಿ, ಏನು ಸರಿ ಮಾಡಬೇಕು, ಇಂತಹ ಎಲ್ಲ ವಿಚಾರಗಳನ್ನ ಅವರಿಗೆ ಯೋಗಕ್ಷೇಮಗಳ ವಿಚಾರಗಳನ್ನ ತಿಳಿಸ್ತಾ ಇದ್ದರಂತಂದ್ರೆ, ಆವಾಗ ಮೀನು ಯಾವ ರೀತಿ ನೀರಿನ ಸ್ವಚ್ಛತೆಯನ್ನ ಕಾಪಾಡುತ್ತೋ ಹಾಗೆ ಸನ್ಯಾಸಿಗಳು ನಾಡಿನಲ್ಲಿರ್ತಕ್ಕಂತಹ ಜನರ ಮನಸ್ಸಿನಲ್ಲಿರ್ತಕ್ಕಂತಹ ಪಾಪಗಳನ್ನ ಕಲ್ಮಶಗಳನ್ನ ಪರಿಹಾರ ಮಾಡುವ ಶಕ್ತಿ ಆ ಯೋಗಿಗಳಿಗಿದೆ. ಹಾಗೆ ರಾಯರು ಬದುಕಿದವರು. ಒಂದು ಸುಭಾಷಿತ ಶ್ಲೋಕ ಸೊಗಸಾಗಿದೆ, ನೆನಪಾಗ್ತಾ ಇದೆ, ಅದನ್ನು ತಿಳಿಸ್ತೀನಿ. ಪರೋಪಕಾರಾಯ ಫಲಂತಿ ವೃಕ್ಷಾಃ, ಪರೋಪಕಾರಾಯ ವಹಂತಿ ನದ್ಯಃ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾರ್ಥಮಿದಂ ಶರೀರಂ. ತುಂಬಾ ಸುಂದರವಾಗಿ ಹೇಳ್ತಾನೆ ಒಬ್ಬ ಸುಭಾಷಿತಕಾರ ಇದನ್ನ. ನಮ್ಮ ಜೀವನ ಹೇಗಿರಬೇಕು ಅಂತ ಹೇಳಿದ್ರೆ, ಮತ್ತೊಬ್ಬರಿಗೋಸ್ಕರ ಮುಡಿಪಾಗಿಡ್ಬೇಕು ನಮ್ಮ ದೇಹವನ್ನ, ನಮ್ಮ ಜ್ಞಾನವನ್ನ ಅಂತ. ಯಾಕೆ ಅಂತ ಕೇಳಿದ್ರೆ, ಬರೀ ನನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಹೆಂಡತಿ ಮಕ್ಕಳು ನನ್ನ ಸಂಸಾರ ಅಂತ ಹೇಳಿ ಇಷ್ಟೇ ಇದ್ದು ಬಿಟ್ರೆ ನಾವು ಪರಮಾತ್ಮ ನಮಗೆ ಈ ಮನುಷ್ಯ ಜನ್ಮ ಕೊಟ್ಟಿದ್ದೇ ವ್ಯರ್ಥ ಅಂತ ಆಗಿಬಿಡುತ್ತೆ. ಇದು ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ 4 ಜನಕ್ಕೆ ಉಪಕಾರ ಮಾಡತಕ್ಕಂತಹ ಒಂದು ಸೌಭಾಗ್ಯವನ್ನು ನಾವು ಪಡೆದುಕೊಳ್ಬೇಕು ಅಂತ. ಹೇಗೆ, ಯಾರನ್ನ ನೋಡಿ ನಾವು ಇದನ್ನ ಕಲಿಬೇಕು ಅಂತಂದ್ರೆ, ಆ ಸುಭಾಷಿತ ಶ್ಲೋಕ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಈ ಮರದಲ್ಲಿ ಎಲೆಗಳು ಬರುತ್ತೆ, ಮತ್ತೆ ಹಣ್ಣುಗಳು ಬರುತ್ತೆ. ಆ ಮರಗಳು ತಮಗೋಸ್ಕರ ತಾವು ಯಾವತ್ತಾದ್ರೂ ಆ ಹಣ್ಣನ್ನು ಬಿಟ್ಟುಕೊಂಡಿದ್ದು ಅಂತ ಇದೆಯಾ? ಇಲ್ಲ. ಆ ಹಣ್ಣಿನಿಂದ ಅನೇಕ ಜನರಿಗೆ, ಪ್ರಾಣಿ ಪಕ್ಷಿಗಳಿಗೂ ಉಪಕಾರ ಆಗ್ತಾ ಇದೆ. ಹಾಗಾಗಿ ಪರೋಪಕಾರಾಯ ಫಲಂತಿ ವೃಕ್ಷ, ಎಲ್ಲ ಮರಗಿಡಗಳು ಕೂಡ ಹಣ್ಣನ್ನು ಬಿಡುತ್ತವೆ. ಯಾರಿಗೋಸ್ಕರ? ಮತ್ತೊಬ್ಬರಿಗೋಸ್ಕರ. ಇನ್ನು ಪರೋಪಕಾರಾಯ ವಹಂತಿ ನದ್ಯ, ನದಿ ನೀರು ಪ್ರತಿನಿತ್ಯ ಹರಿತಾ ಇರುತ್ತೆ. ತನಗೋಸ್ಕರ ತಾನು ಯಾವತ್ತಾದ್ರೂ ಹರಿದದ್ದು ಅಂತ ಇದೆಯಾ? ಆ ರೀತಿ ಹಾಗಲ್ಲ. ಯಾರಿಗೋಸ್ಕರ? ಪ್ರಾಣಿ ಪಕ್ಷಿಗಳಿಗೆ, ಜನರಿಗೆ ಉಪಯೋಗ ಆಗಲಿ ಅನ್ನುವಂತ ಕಾರಣಕ್ಕೆ ಆ ನದಿ ಹರಿಯುತ್ತಾ ಇರುತ್ತೆ. ಅದರಿಂದ ಎಷ್ಟು ಜನರಿಗೆ ಉಪಯೋಗ ಇದೆ. ಪರೋಪಕಾರಾಯ ದುಹಂತಿ ಗಾವಃ, ಹಸು ಹಾಲು ಕೊಡುತ್ತೆ. ಯಾರಿಗೋಸ್ಕರ? ತನಗೋಸ್ಕರ ಕೊಡುತ್ತಾ? ಅಲ್ಲ. ತನ್ನ ಕರುಗೋಸ್ಕರ ಎಷ್ಟು ಹಾಲನ್ನು ಕೊಡುತ್ತಾ? ಇಲ್ಲ. ಎಷ್ಟು ಪ್ರಾಣಿ ಪಕ್ಷಿಗಳು ಬದುಕ್ತಾ ಇದೆ ಆ ಹಾಲಿನಿಂದ, ಎಷ್ಟು ಮನುಕುಲ ಬದುಕ್ತಾ ಇದೆ ಇವತ್ತಿನ ದಿವಸ. ಒಂದು ದಿವಸ ಹಾಲು ಕೊಡೋದಿಲ್ಲ ಅಂತೇಳಿ ಆಗಿಬಿಟ್ರೆ ಹಸು, ಎಷ್ಟು ಜನರಿಗೆ ಸಂಕಷ್ಟ ಬರುತ್ತೆ. ಹಾಗಾಗಿ ಆ ಹಸು ಪ್ರತಿನಿತ್ಯ ಹಾಲು ಕೊಡುತ್ತೆ ಪರೋಪಕಾರಕ್ಕೋಸ್ಕರ. ಹೀಗೆ ನಮ್ಮ ಜೀವನ, ನಮ್ಮ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕು ಅಂತೇಳಿ ಆದ್ರೆ ಮತ್ತೊಬ್ಬರಿಗೋಸ್ಕರ ನಾವು ಬದುಕಬೇಕು. ಆವಾಗ ಮಾತ್ರ ನಮ್ಮ ಜೀವನಕ್ಕೆ, ನಮ್ಮ ಮನುಷ್ಯ ಜನ್ಮಕ್ಕೆ ಸಾರ್ಥಕತೆ, ಸಾಫಲ್ಯತೆ ಬರಲಿಕ್ಕೆ ಸಾಧ್ಯ. ಹಾಗೆ ಬದುಕಿದವರು ಪೂಜ್ಯ ವಿಶ್ವೇಶ ತೀರ್ಥರು ಮತ್ತು ಮಂತ್ರಾಲಯ ಪ್ರಭುಗಳಾದ ರಾಯರು. ಅವರು ಪೂರ್ವಾಶ್ರಮದಲ್ಲಿ ಒಂದು ವೇಳೆ ನಾನು ಸನ್ಯಾಸ ತೆಗೆದುಕೊಳ್ಳೋದಿಲ್ಲ ಅಂತ ಎಷ್ಟು ಹಠ ಮಾಡಿದ್ರು ತಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರ ಹತ್ರ. ನಾನು ಸನ್ಯಾಸ ತೆಗೆದುಕೊಳ್ಳೋದೇ ಇಲ್ಲ, ಈ ಸನ್ಯಾಸವನ್ನ ತಗೊಂಡು ಬಿಟ್ರೆ ನನ್ನ ಹೆಂಡತಿ ಮಕ್ಕಳು ದಿಕ್ಕಾಪಾಲಾಗಿ ಬಿಡ್ತಾರೆ, ಅವರನ್ನು ನೋಡಿಕೊಳ್ಬೇಕು, ನನಗಿನ್ನೂ ಸಣ್ಣ ವಯಸ್ಸು, ನಾನು ಈ ಸಂಸಾರದ ಭೋಗವನ್ನ ನಾನು ಇನ್ನೂ ಅನುಭವಿಸಿಲ್ಲ ಅಂತ ಹೇಳಿ ಎಲ್ಲ ಹೇಳಿದ್ರು. ಒಂದು ವೇಳೆ ಅವರು ಸನ್ಯಾಸವನ್ನ ತೆಗೆದುಕೊಳ್ಳದೇ ಇದ್ದಿದ್ರೆ ಇವತ್ತಿನ ದಿವಸ ಆ ಮಂತ್ರಾಲಯ ಪ್ರಭುಗಳನ್ನ, ರಾಯರನ್ನ ಆ ವೈಭೋಗದಿಂದ ನಾವು ನೋಡ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಆ 2-3 ಜನರನ್ನ ತ್ಯಾಗ ಮಾಡಿ, ಆಯ್ತಾ, ಒಂದು ಪರೋಪಕಾರಕ್ಕೋಸ್ಕರವಾಗಿ ಸನ್ಯಾಸತ್ವವನ್ನು ತಗೊಂಡ್ರು. ಇವತ್ತಿನ ದಿವಸ ಸಾವಿರಾರು ಕೋಟ್ಯಂತರ ಜನ ಅವರನ್ನ ನೆನಪಿಸಿಕೊಳ್ಳುವಂತಹ ಭಾಗ್ಯ ಅವರಿಗೆ ಬಂದಿದೆ. ಅವರ ಪಾದ ಸೇವೆಯನ್ನು ಮಾಡುವಂತಹ ಪುಣ್ಯ ನಮಗೆಲ್ಲ ದೊರಕಿದೆ. ಅವರು ಮಾಡಿದಂತಹ ಅಂತಹ ದೊಡ್ಡ ತ್ಯಾಗ, ಇಂತಹ ಎಲ್ಲ ಮಹನೀಯರು ಮಾಡಿದಂತಹ ಆ ತ್ಯಾಗದಿಂದಾಗಿ ಇವತ್ತಿನ ದಿವಸ ನಾವು ಸಂತೋಷವನ್ನು ಪಡುವಂತದ್ದಾಗಿದೆ. ಯಾವತ್ತೇ ಒಂದು ದಿವಸ ಒಂದು ಗ್ರಂಥವನ್ನು ಓದಬೇಕಂತಾದ್ರೂ ಸಹ ಅವರುಗಳನ್ನೆಲ್ಲ ನಾವು ನೆನಪಿಸಿಕೊಳ್ಬೇಕು. ಅವರಿಲ್ಲ ಅಂತಾಗಿದ್ರೆ ಇವತ್ತಿನ ದಿವಸ ನಮಗೆ ಈ ತತ್ವಜ್ಞಾನ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಅವರೆಲ್ಲರೂ ಸಹ ಯಾವ ರೀತಿ ಇದ್ದಾರೆ ಅಂತಂದ್ರೆ ದೇವಸ್ವಭಾವರಾಗಿದ್ದಾರೆ.
ಅದಕ್ಕೆ ರಾಯರಿಗೆ ಈ ಹೆಸರು ಕರೆಕ್ಟ್ ಸರಿಯಾಗಿ ಅನ್ವರ್ಥನಾಮಧೇಯವಾಗಿದೆ. ಓಂ ದೇವಸ್ವಭಾವಾಯ ನಮಃ ಓಂ ಎಂಬುದಾಗಿ. ಇಷ್ಟು ಹೇಳ್ತಾ ಈ ಬಾರಿಯ ಒಂದು ಗುರು ಸಂಚಿಕೆಯನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.